ಇನ್ನು ಉಪಸಮರ ಎರಡರಲ್ಲೂ ಕೂಡ ನಮ್ಮದೇ ಗೆಲುವು. ನೋಡ್ತಾ ಇರಿ, ಇದು ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರ ಅವರ ಬೆಂಕಿಯ ವಿಶ್ವಾಸ. ಎರಡರಲ್ಲೂ ಕೂಡ ನಮ್ಮದೇ ಗೆಲುವು ಅಂತ ಹೇಳ್ತಿದ್ದಾರೆ. ಇದು ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರ ಅವರ ವಿಶ್ವಾಸದ ಮಾತುಗಳು. ದಾವಣಗೆರೆ ಭದ್ರಕೋಟೆ ಭೇದಿಸೋದಕ್ಕೆ ಬಿಜೆಪಿ ತಂತ್ರವನ್ನ ರೂಪಿಸ್ತಾ ಇತ್ತು. ಆದರೆ ಎರಡರಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಯತೀಂದ್ರ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷವೇ ಗೆಲ್ಲೋದು. ನಾನು 10 ದಿನ ಬಾಗಲಕೋಟೆಯಲ್ಲೇ ಠಿಕಾಣಿ ಹೂಡಿದ್ದೆ. ದಾವಣಗೆರೆಗೆ ನಾನು ಹೋಗಿಲ್ಲ, ಆದ್ರೂ ಕೂಡ ಅಲ್ಲಿಯೂ ಕೂಡ ಗೆಲ್ತೀವಿ. ಅಲ್ಲಿ ಸ್ಥಳೀಯವಾಗಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಖಚಿತ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ಮುಸ್ಲಿಂ ಮುಖಂಡರ ದಂಗಲ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ವಿವಾದದಿಂದ ಜಾರಿಕೊಂಡಂತಹ ಜಾಣ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆಗೆ ನಾನು ಹೋಗಿಲ್ಲ, ನಾನು ಬಾಗಲಕೋಟೆ ಉಸ್ತುವಾರಿ ಕೊಟ್ಟಿದ್ರು. 10 ದಿನ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದ್ದೀನಿ. ಅಲ್ಲಿ ಸ್ಥಳೀಯವಾಗಿ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೂ ಕೂಡ ಎರಡೂ ಕಡೆ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡೂ ಕಡೆಯಲ್ಲೂ ಕೂಡ ಅವರವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದೀವಿ. ನಾವು ಗೆಲ್ತೀವಿ. ಮುಸ್ಲಿಂ ಮುಖಂಡರ ವಿಚಾರ ಆಗಿರುವ ಬೆಳವಣಿಗೆ ನನಗೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮೈಸೂರಿನಲ್ಲಿ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ವಿಚಾರ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ವಿವಾದದಿಂದ ಜಾರ್ಕೊಂಡಿದ್ದಾರೆ ಜಾಣ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು. ಯಾವುದೇ ಮಾಹಿತಿ ಇಲ್ಲ ಮುಸ್ಲಿಂ ಮುಖಂಡರ ದಂಗಲ್ ಬಗ್ಗೆ ಅಂತ ಹೇಳಿದ್ದಾರೆ. ಏನಾಗಿದೆ ಅಲ್ಲಿ ಸ್ಥಳೀಯವಾಗಿ ಅನ್ನೋದು ಕೂಡ ನನಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ನನಗೆ ಬಂದಿರೋ ಗ್ರೌಂಡ್ ರಿಪೋರ್ಟ್ಸ್ ಪ್ರಕಾರ ನಾವು ಲೀಡ್ ನಲ್ಲಿ ಇದೀವಿ. ನಾವು ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಈಗ ನಾನು ದಾವಣಗೆರೆ ಬೈ ಎಲೆಕ್ಷನ್ ಇನ್ಚಾರ್ಜ್ ಇರಲಿಲ್ಲ. ನನಗೆ ದಾವಣಗೆರೆ ಚುನಾವಣೆಯಲ್ಲಿ ಯಾರು ಏನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗೆ ಗೊತ್ತೂ ಇಲ್ಲ. ಎಲ್ಲಾ ಪಕ್ಷದಲ್ಲಿರೋ ಎಲ್ರಿಗೂ ಏನ್ ಮಾಹಿತಿ ಇರುತ್ತೆ ಅಂತ ಗೊತ್ತಿಲ್ಲ. ವರಿಷ್ಠ ಹತ್ರ ಏನ್ ಮಾಹಿತಿ ಇದೆ ಕೂಡ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಓವರ್ ಆಲ್ ಜನರಲ್ ಆಗಿ ನಾನು ನೋಡಿರೋ ಪ್ರಕಾರ ನಮ್ಮೆಲ್ಲಾ ಪಕ್ಷದ ನಾಯಕರುಗಳು ಕೂಡ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಗೆಲುವಿಗೋಸ್ಕರ ದುಡಿದಿದ್ದಾರೆ. ಮುಸ್ಲಿಂ ಇದರಲ್ಲಿ ಸಾಕಷ್ಟು ಗೊಂದಲ ಆಗ್ತಾ ಇದೆ, ಯಾಕಂದ್ರೆ ಅಲ್ಲೇ ಸ್ಥಳೀಯರನ್ನ ಎತ್ಕಟ್ಟಿ ಬೇರೆ ಕಡೆ ವೋಟ್ ಮಾಡೋದಕ್ಕೆ ಈಗಾಗಲೇ ಹೇಳಿದಾಗೆ ದಾವಣಗೆರೆ ವಿಧಾನಸಭೆ ಕ್ಷೇತ್ರಕ್ಕೆ ನಾನು ಹೋಗಿಲ್ಲ ಪ್ರಚಾರಕ್ಕೆ. ಸೊ ಹಾಗಾಗಿ ಇಲ್ಲಿ ಅಲ್ಲಿನ ವಸ್ತುಸ್ಥಿತಿ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಏನೇ ಕೆಲವು ಗೊಂದಲ ಇತ್ತು ಟಿಕೆಟ್ ಅನೌನ್ಸ್ ಮಾಡೋ ಸಂದರ್ಭದಲ್ಲಿ. ಬಟ್ ಅದ ನಂತರ ಅದನ್ನೆಲ್ಲ ಸಾಲ್ವ್ ಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಚಾರ ಮಾಡಿರೋದು ನನಗೆ ಉತ್ತರ ಮಾಹಿತಿ. ನನಗೆ ಬಂದಿರೋ ಗ್ರೌಂಡ್ ರಿಪೋರ್ಟ್ಸ್ ಪ್ರಕಾರ ನಾವು ಲೀಡ್ ನಲ್ಲಿ ಇದೀವಿ. ನಾವು ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಈಗ ನಾನು ದಾವಣಗೆರೆ ಬೈ ಎಲೆಕ್ಷನ್ ಇನ್ಚಾರ್ಜ್ ಇರಲಿಲ್ಲ. ನನಗೆ ದಾವಣಗೆರೆ ಚುನಾವಣೆಯಲ್ಲಿ ಯಾರು ಏನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗೆ ಗೊತ್ತೂ ಇಲ್ಲ. ಎಲ್ಲಾ ಪಕ್ಷದಲ್ಲಿರೋ ಎಲ್ರಿಗೂ ಏನ್ ಮಾಹಿತಿ ಇರುತ್ತೆ ಅಂತ ಗೊತ್ತಿಲ್ಲ. ವರಿಷ್ಠ ಹತ್ರ ಏನ್ ಮಾಹಿತಿ ಇದೆ ಕೂಡ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಓವರ್ ಆಲ್ ಜನರಲ್ ಆಗಿ ನಾನು ನೋಡಿರೋ ಪ್ರಕಾರ ನಮ್ಮೆಲ್ಲಾ ಪಕ್ಷದ ನಾಯಕರುಗಳು ಕೂಡ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಗೆಲುವಿಗೋಸ್ಕರ ದುಡಿದಿದ್ದಾರೆ. ಮುಸ್ಲಿಂ ಇದರಲ್ಲಿ ಸಾಕಷ್ಟು ಗೊಂದಲ ಆಗ್ತಾ ಇದೆ.